ನಿಂತ್ಕೋ. ಮಾವ ಸೊಸೆ ಸೇರಿ ಎಲ್ಲ ಹಾಳು ಮಾಡಿಬಿಟ್ರಲ್ಲ. ಏನಿಲ್ಲಕ್ಕ, ಎಲ್ಲ ಚೆನ್ನಾಗಿ ಆಯ್ತಲ್ಲ. ಅವ್ರು ಕೇಳಿದ್ದಕ್ಕೆಲ್ಲ ದೇವ್ಯಾನಿ ಸರಿಯಾಗಿ ಉತ್ತರ ಕೊಡ್ಲಲ್ಲ. ವಯಸ್ಸು ಎಷ್ಟು ಅಂತ ಕೇಳಿದ್ದಕ್ಕೆ 29 ಅಂತ ಇವಳು ಯಾಕೆ ಹೇಳಬೇಕಿತ್ತು? ಅವ್ರು ಕೇಳಿದ್ದಕ್ಕೆ ತಾನೇ ಇವಳು ಹೇಳಿದ್ದು. ನಿನಗೆ ವಯಸ್ಸು ಎಷ್ಟು ಅಂತ ಕೇಳಿದಾಗ ಏನು ಹೇಳಿದೆ ಬಾಯಿ ಮುಚ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಹುಡುಗನ ಕಡೆಯವರು ವಯಸ್ಸು ಕೇಳಿದಾಗ ಯಾರು ಸರಿಯಾದ ವಯಸ್ಸನ್ನ ಹೇಳೋದಿಲ್ಲ. 3-4 ವರ್ಷ ಕಮ್ಮಿ ಹೇಳಿದ್ರೆ ಇವಳು ಗಂಟೇನು ಹೋಗ್ತಿತ್ತು ಅಂತ. ಹೋಗಕ್ಕ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸುಳ್ಳು ಹೇಳಬಾರ್ದು ಅಂತ ನೀನೇ ಅವಳಿಗೆ ಪಾಠ ಮಾಡಿದ್ಯಾ? ಈಗ ಸುಳ್ಳು ಹೇಳು ಅಂದ್ರೆ ವಿಚಿತ್ರವಾಗಿರಲ್ವಾ? ಬರ್ತೀನಿ ನಾನು. ನಿಂತ್ಕೋ, ನನ್ನ ಪ್ರಾಣ ಹೋಗ್ತಿದೆ. ತಮಾಷೆ ಮಾಡಬೇಡ. ಏನಕ್ಕ ನಿನ್ ಗೋಳು? ಅಲ್ಲ ಕಣೋ, ಹೀಗೆ ಆದ್ರೆ ಮುಂದೇನ್ ಮಾಡೋದು? ಈಗ ಏನಾಯ್ತು ಅಂತ ಹೀಗೆ ರಂಪ ಮಾಡ್ತಿದ್ಯಾ ನೀನು? ದೇವಿ ಅಣ್ಣಿ ವಯಸ್ಸಿನ ಹೆಣ್ಮಕ್ಳೆಲ್ಲ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಿದ್ದಾರೆ. ಇವಳು ನೋಡಿದ್ರೆ ಹೀಗೆ. ನಾನು ನೆಮ್ಮದಿಯಿಂದ ನಿದ್ದೆ ಹೇಗೆ ಮಾಡಲಿ ಹೇಳು? ಹೇಳಕ್ಕ, ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡು. ಮದುವೆ ಆಗಿ ಮಕ್ಕಳಾದ್ರೆ ಹೆಣ್ಣಿನ ಬಾಳು ಸಾರ್ಥಕನ? ಅದಿಲ್ಲದೆ ಬದುಕೋಕ್ಕಾಗೋದೇ ಇಲ್ವಾ? ಮದುವೆ ಅಷ್ಟೊಂದು ಅನಿವಾರ್ಯನಾ? ಮತ್ತೆ ಅದೇ ತಲೆ ಹರಟೆ ಪ್ರಶ್ನೆ ಕೇಳಬೇಡ. ನನ್ನ ಸಂಕಟ ಏನು ಅಂತ ನಿನಗೆ ಅರ್ಥ ಆಗೋದಿಲ್ಲ. ನಾನಿಲ್ಲಿ ಒದ್ದಾಡ್ತಿದ್ದೀನಿ. ನೀನು ಕೇಳ್ಸಕ್ ಬಾರೋ ತತ್ವಜ್ಞಾನನ ನನ್ಗೆ ಕೇಳಬೇಡ ನೀನು. ಅಕ್ಕ, ನೀನು ಏನು ಯೋಚನೆ ಮಾಡಬೇಡ. ಏನಾಗಿದೆ ಈಗ? ಅವ್ರು ಒಂದ್ಸಲ ಬಂದು ಹುಡುಗಿನ ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅವರು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಲಿ. ಅದಕ್ಕಿಂತ ಮುಂಚೆನೇ ಎಲ್ಲ ಮುಗಿದೋಯ್ತು ಅನ್ನೋ ಥರ ಚಿಂತೆ. ತಲೆ ಕೆಡಿಸ್ಕೋಬೇಡ ನೀನು, ಪ್ಲೀಸ್. ಯಾಕೆ ಹೀಗಿದ್ಯಾ? ಹುಷಾರಿಲ್ವಾ ದೇವ್ಯಾನಿ? ನೀನು 2ನೇ ಮಗಳಿಗೆ ಹೋಲಿಸಿದ್ರೆ ನಾನು ನೋಡಕ್ಕೆ ಅಷ್ಟೊಂದು ಕೆಟ್ಟದಾಗಿದ್ದೀನ. ಏನು ಹೇಳ್ತಿದ್ಯಾ ನೀನು? ಮತ್ತೆ ಯಾಕೆ ಅವಳನ್ನು ಕರೀಲಿಲ್ಲ? ಕಣ್ಣನ್ನು ನೋಡಕ್ಕೆ ಬಂದಾಗ ಯಾಕೆ ಅವಳನ್ನು ಬರಕ್ಕೆ ಹೇಳಿಲ್ಲ? ಹಾಗೆಲ್ಲ ಯೋಚನೆ ಮಾಡಬೇಡ ದೇವ್ಯಾನಿ. ಅಮ್ಮ, ಯಾಕೆ ಅವಳನ್ನ ಕರೀಲಿಲ್ಲ ಅಂತ ಕೇಳಿದೆ, ಉತ್ತರ ಹೇಳು. ನನಗೆ ಗೊತ್ತಮ್ಮ, ಚೋಕರ್ ಥರ ನಾನು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಏನು ಉಳಿದಿಲ್ಲ. 1000 ಸಲ ಹೇಳದನ್ನೇ ಹೇಳ್ತಾ ಇರ್ತೀಯ. ನಾನು ಇನ್ಮೇಲೆ ಅದನ್ನ ಕೇಳಲ್ಲ. ಹೀಗೆ ಹಠ ಮಾಡಿದ್ರೆ ನಾಳೆ ನಿನ್ ಮದುವೆ ಹೇಗಾಗುತ್ತೆ ಹೇಳು? ಹೇಗೋ ಆಗತ್ತೆ. ಆಗ್ಬೇಕು ಅಂತಿದ್ರೆ ಆಗತ್ತೆ. ಹೇಗೋ ಆಗತ್ತೆ ಏನೋ? ನಾಳೆ ಹಾರೋ ಕುದುರೆ ಮೇಲೆ ರಾಜ್ಕುಮಾರ್ ಬಂದು ನೀನ್ ಕರ್ಕೊಂಡು ಹೋಗ್ತಾನೆ ಅನ್ಕೊಂಡಿದ್ಯಾ? ಹೇಳ್ತಾಳೆ ಸುಮ್ಮನೆ. ಯಾರೇ ಗೊತ್ತಮ್ಮ, ಹಾಗೆ ಆದರೂ ಆಗ್ಬೋದು. ನಾ ಬಸ್ ಸ್ಟಾಪ್ನಲ್ಲಿ ಆಫೀಸ್ಗೆ ಹೋಗೋಕ್ಕೆ ಅಂತ ಕಾಯ್ತಾ ನಿಂತಿರ್ತೀನಿ. ಆ ಕಡೆಯಿಂದ ಒಂದು ಕಪ್ಪು ದೊಡ್ಡ ಕಾರು ಬರೋ ಅಂತ ಬಂದು ನನ್ನ ಮುಂದೆ ನಿಲ್ಲುತ್ತೆ. ಅದರಿಂದ ಒಬ್ಬ ರಾಜ್ಕುಮಾರ ಇಳಿದು ನನ್ನ ಮದುವೆ ಆಗ್ತೀಯ ಅಂತ ಕೇಳ್ಬೋದು. ಅಥವಾ ನಾ ಬಸ್ನಲ್ಲಿ ಕೂತ್ಕೊಂಡಿರ್ತೀನಿ, ಒಬ್ಬ ಗಂಧರ್ವ ಬಂದು ನನ್ನ ಪಕ್ಕದ ಸೀಟಲ್ಲಿ ಕೂತ್ಕೊಂಡು ನನ್ನ ಮದುವೆ ಆಗು ಅಂತಾನೆ. ಹಾಗೇನೋ ಆಗದೆ ಹೋದ್ರೆ? ನಮ್ಮ ಆಫೀಸ್ನಲ್ಲಿ ನಮ್ಮ ಬಾಸ್ ಇದ್ದಾರಲ್ಲ, ಅದೇ ಕೆಂಪು ಕೆನೆಡೊಳ್ಳು ಹೊಟ್ಟೆ. ಆ ಮನುಷ್ಯನಿಗೆ ಪ್ರೀತಿ ಅಂದರೆ ಒಂದು ನಯಾ ಪೈಸಾ ಗಂಧ ಇಲ್ಲ. ಅವ್ರಿಗೆ ಒಂದು ರಾತ್ರಿ ಎಚ್ಚರ ಆಗ್ಬಿಟ್ಟು ದೇವ್ಯಾನಿ ಇಲ್ಲದೆ ನಾನು ಬದುಕಿಲ್ಲ ಅಂತ ಅನ್ನಿಸ್ಬಿಡ್ಬೋದು.
ನನ್ನ ಮನೆ ತನಕ ಹುಡ್ಕೊಂಡು ಬರ್ಬೋದು. ಅದು ಆಗದೆ ಹೋದ್ರೆ ನನ್ನ ಪಾಡಿಗೆ ನಾನು ಬಿಟ್ಬಿಡಮ್ಮ ಪ್ಲೀಸ್. ಯಾರನ್ನೋ ಕರ್ಕೊಂಬಂದು ಡ್ರಾಯಿಂಗ್ ರೂಮ್ನಲ್ಲಿ ಕೂರಿಸಿ ನನಗೆ ಚಂದದ ಸೀರೆ ಉಡಿಸಿ ನನಗೆ ಇಷ್ಟಗಲ ಕುಂಕುಮ ಇಟ್ಟು ನಗು ಬರದೆ ಹೋದ್ರು ನಗ್ತಾ ನಗ್ತಾ ನನ್ನ ಹೆಸರು ದೇವಿಯಾನಿ, ನಾನೊಂದು ಆಫೀಸ್ನಲ್ಲಿ ಅಕೌಂಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ನನಗೆ 29 ವರ್ಷ ಆಗಿಲ್ಲ. ನಾನು ತುಂಬ ಒಳ್ಳೆಯವಳು. ನೀವು ಹೇಗೆ ಹೇಳ್ತಿರೋ ಹಾಗೆ ನಾನು ಬದುಕ್ತೀನಿ ಅಂತ ಮಾತ್ರ ಹೇಳಕ್ಕೆ ಹೇಳ್ಬೇಡಮ್ಮ ಪ್ಲೀಸ್.